ಅಂಜನಾದ್ರಿಯಲಿ ಸಂತಾನ ಬಯಸಿ ಅಹೋರಾತ್ರಿಯಲಿ ತಪಸ್ಸು ಮಾಡಿ ವಾನರ ಕೇಸರಿ ಕೇಸರಿ ಕುಲಸತಿ ಗರ್ಭ ಧರಿಸಲು ಜನಿಸಿದನೊಬ್ಬ ಅಸಮಾನ ಬಲೋತ್ಥಾತನು ಸಂಯುತನು ಅಂಜನೀಸುತನು ಪವನನಂದನ. ಈ ಕುಪ್ಪೆ ಭೀಮರಾಯನ ರಥೋತ್ಸವ ಅದು ಶತಮಾನೋತ್ಸವದ ರಥೋತ್ಸವ. ಈ ರಥೋತ್ಸವದ ಕಲ್ಪನೆನೇ ಹಂಗ. ನಾವೇನ್ ಮಾಡ್ತೀವಿ ಹೇಳ್ರಿ, ಪ್ರತಿ ಶನಿವಾರಕ್ಕೊಮ್ಮೆ ಎಣ್ಣೆ ದೀಗಿ ಬೂದಿಗಡ್ಡಿ ತಗೊಂಡು ಹನುಮಂತವ್ರಿಗೆ ಬಂದು ನಮಸ್ಕಾರ ಮಾಡಿ ನಮ್ಮ ಇಷ್ಟಾರ್ಥಗಳನ್ನ ಬೇಡಿ ಆತನಿಂದ ನಮ್ಗೆ ಒಳ್ಳೇದಾಗಲಿ ಅಂತ ಪ್ರಾರ್ಥಿಸುವುದು ಸಹಜ. ವಾರಕ್ಕೊಮ್ಮೆ ಅಥವಾ ದಿನಾನೋ ತಿಂಗಳಿಗೊಮ್ಮೆ ನಾವು ಬರ್ತೀವಿ. ಆದ್ರ ವರ್ಷಕ್ಕ ಒಮ್ಮೆ ಸ್ವತಃ ದೇವರೇ ಉತ್ಸವ ರೂಪದೊಳಗ ಬಂದು ನಮ್ಮನ್ನೆಲ್ಲ ನೋಡೋಗ್ತಕ್ಕಂತ ಪುಣ್ಯ ದಿನನೇ ಅದು ರಥೋತ್ಸವದ ದಿನ. ಸಾಕ್ಷಾತ್ ಕುಪ್ಪೆ ಭೀಮರಾಯನೇ ನಮ್ಮ ಊರಿಗೆ ಆತ ಹೊರಗೆ ಬಂದಿರ್ತಾನ ಅನ್ನೋ ಕಲ್ಪನೆ ನಮ್ಮದು. ಕಾಂಡ ಅನ್ನೋದೇ ಆದ ನೋಡ್ರಿ, ಆಂಜನೇಯನ ಮತ್ತೊಂದು ಹೆಸರೇ ಸುಂದರ ಅಂತಕ್ಕಂಥದ್ದು ಆತನ ಹೆಸರು. ಆತನ ಕಥೆನೇ ಈ ಸುಂದರ ಕಾಂಡ. ನಮ್ಮ ಮಠದೊಳಗೊಂದು ವಚನ ಆದ, ಏನ್ ಗೊತ್ತಾ? ಕಿಂಕರ ಶಂಕರನಾದದ್ದು ಕಂಡೆ, ದಾಸ ಈಶನಾದದ್ದು ಕಂಡೆ, ಭಕ್ತಿ ಮುಕ್ತಿಯಾದದ್ದು ಕಂಡೆ, ಮಾಂಸಪಿಂಡ ಮಂತ್ರಪಿಂಡವಾದದ್ದು ಕಂಡೆ, ಎಲ್ಲಾ ಲಿಂಗನ ಪಾದ ಮೂಲದಲ್ಲಿ ಎಲ್ಲವನ್ನೂ ಕಂಡೆ ಅಂತ ವಚನ ಬರೀತಾರ. ಇದರಂಗ ಇಲ್ಲಿ ದಾಸ ಈಶ ಆಗ್ಬೋದಂತ, ಒಬ್ಬ ಕಿಂಕರ ಶಂಕರ ಸ್ಥಾನಕ್ಕೆ ಬರಬಹುದಂತ. ಹಂಗ ಬಂದರೆ ಯಾರು ಗೊತ್ತಾ? ಈ ಆಂಜನೇಯ. ಯಾಕಂದ್ರ ತನ್ನ ಸೇವಾ ಭಾವ ತನ್ನ ತ್ಯಾಗದಿಂದನೇ ಐತೆ ನೋಡ್ರಿ ನಮ್ಮೆಲ್ಲರ ಹೃದಯ ಸಿಂಹಾಸನಾಧೀಶ್ವರಾದ ಆಂಜನೇಯ. ಭಾರತದಾದ್ಯಂತ ನೀವು ಯಾವ ದೇವರಿಗೆ ಹೋಗ್ರಿ ಅಲ್ಲಿ ಹನುಮನ ಆ ಶಕ್ತಿ ಸೇರದ. ಆತ ನಮ್ಮ ಜೀವನಕ್ಕೆ ಏನು ಉದ್ದೇಶ ಕೊಡ್ತಾನೆ ಗೊತ್ತಾ? ಒಂದು ಶ್ರೇಷ್ಠವಾದ ತತ್ವವನ್ನ ದಿನರಾತ್ರಿ ನಂದು ಬದುಕಿದ ಆತ. ಅದ್ರ ಸೊಲಗೆ ಹನುಮಂತನ ಉಪದೇಶ ಹೇಳಿದ. ಅಂತಹ ಆಂಜನೇಯ ನಮ್ಗೆ ಏನ್ ಹೇಳೋದು ಗೊತ್ತಾ? ನಮ್ಮ ಜೀವನದೊಳಗೊಂದು ಸಣ್ಣದು ದೊಡ್ಡದು ಎಂತದೋ ಒಂದು ಗುರಿ ಇಟ್ಟುಕೊಂಡು ಆ ಗುರಿಗೋಸ್ಕರ ಆ ತತ್ವದಗೋಸ್ಕರನೇ ನೋಡ್ರಿ ನಮ್ಮ ಜೀವನ ಉದ್ದಕ್ಕೂ ಶ್ರಮಿಸಿದ್ದೆ. ಆದ್ರ ಆತ ಹೆಂಗ ರಾಮನ ಸಂತೋಷಕ್ಕಾಗಿ, ರಾಮನ ಇಚ್ಛೆಗಾಗಿ, ರಾಮನ ಸೇವೆಗಾಗಿನೇ ತನ್ನ ಜೀವನವನ್ನ ಮುಡುಪಾಗಿಟ್ನಲ್ಲ, ಅಂತೆಯೇ ನಾವು ನಮ್ಮ ಜೀವನದೊಳಗ ನಾವು ಯಾವ ಗುರಿಗೋಸ್ಕರ ಬದುಕತ್ತೀವಿ ಆ ಗುರಿ ಸೊಲೆಗೆ ನಾವು ಶ್ರದ್ಧಾ ನಿಷ್ಠೆಯಿಂದ ಬದುಕಿದ್ದಾದ್ರ ನಮ್ಮ ಜೀವನಕ್ಕೂ ಸಾರ್ಥಕತೆ ಬರ್ತದಂತ